ಹೈನುಗಾರಿಕೆಯ ರೈತರು ಇವತ್ತು ಬಸವಳದು ಹೋಗಿದ್ದಾರೆ. ಇಂಥ ಸಮಯದಲ್ಲಿ ಅವರು ಕೇಳ್ತಿರೋದು ಹಾಲಿನ ದರ, ಪ್ರೋತ್ಸಾಹ ಧನವನ್ನ ಹೆಚ್ಚಳ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಈ ಬರಗಾಲದ ಸಮಯದಲ್ಲಿ, ಅತಿವೃಷ್ಟಿ ಅನಾವೃಷ್ಟಿಯ ಸಮಯದಲ್ಲಿ ಇವರ ಕೈ ಹಿಡಿಯುತ್ತಾ ಅನ್ನೋದು ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ವಿಪರ್ಯಾಸ ಅಂತ ಹೇಳಿದ್ರೆ ಸಂಬಂಧಪಟ್ಟ ಮಂತ್ರಿಗಳೇ ಇಲ್ಲ ಅನ್ನೋದೇ ವಿಪರ್ಯಾಸ. ಪ್ರಶ್ನೆ. ಹೌದು. ರಿಪಬ್ಲಿಕ್ ಕನ್ನಡ ನಮ್ಮ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬಹುದು. ರಾಜ್ಯದಲ್ಲಿ ಬರ ಮತ್ತು ನೆರೆ ಪರಿಸ್ಥಿತಿ ಎದುರಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಹೈನುಗಾರಿಕೆಯು ದೊಡ್ಡ ಸವಾಲಾಗಿದೆ. ಹಲವೆಡೆ ಮಳೆ ಆಗ್ತಿದ್ರೆ, ಇನ್ನು ಕೆಲವೆಡೆ ಬರದ ಛಾಯೆ ಆವರಿಸಿಕೊಂಡಿದೆ. ಹೀಗಾಗಿ ಜಾನುವಾರುಗಳಿಗೆ ಮೇವು ಸಿಕ್ಕರೂ ಕೂಡ ಸಿಗದಂತಹ ಸ್ಥಿತಿ ಇದೆ. ಹೈನುಗಾರಿಕೆ ಮಾಡುವ ರೈತರು ಕಂಗಾಲಾಗಿದ್ದಾರೆ. ರೈಟ್. ರಂಜಿತ್ ಅವರು ಮ್ಯಾಕ್ಸಿಮಮ್ ಏನು ಕೇಳ್ತಾ ಇಲ್ಲ. ಈ ಹಿಂದೆ ಹಾಲಿನ ದರ ಹೆಚ್ಚಳ ಮಾಡುವಂತಹ ಸಂದರ್ಭದಲ್ಲಿ ರೈತರಿಗೆ ಏನಾದ್ರೂ ಉಪಕಾರ ಆಗೋದಾದ್ರೆ ನಾವು ಏನ್ ಬೇಕಿದ್ರೂ ಮಾಡೋದಕ್ಕೆ ಸಿದ್ಧ ಅನ್ನುವಂತನ್ನ ಹೇಳಿದಂತ ಸರ್ಕಾರ ಆಗ ಸಮರ್ಥನೆಯನ್ನ ಕೊಟ್ಟಿತ್ತು. ಹಾಲಿನ ದರ ಯಾಕೆ ಏರಿಕೆ ಮಾಡಿದ್ರು, ರೈತರಿಗೆ ಸೇರುತ್ತೆ ಅದ್ರಲ್ಲಿ ₹1 ಅಂತ ಹೇಳಿದ್ರು. ಈಗ ಅವರೇ ಕೇಳ್ತಾ ಇರೋದು, ಕಷ್ಟದಲ್ಲಿದ್ದೀವಿ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೈ ಹಿಡಿಯುವಂತ ಕೆಲಸಗಳಾಗಬೇಕು. ಹಾಲು ಖರೀದಿ ದರ ಇದೆಯಲ್ಲ ಅದನ್ನ ಏರಿಕೆ ಮಾಡಬೇಕು, ಪ್ರೋತ್ಸಾಹ ಧನ, ಬೆಂಬಲ ಬೆಲೆ. ಇಂತಹ ಸಂದರ್ಭದಲ್ಲಿ ರೈತರಿಗೆ ಸಿಗಬೇಕು ಅನ್ನುವಂತ ಕಳಕಳಿಯ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದನ್ನ ಸರ್ಕಾರ ಪುರಸ್ಕರಿಸಲೇಬೇಕಾದಂತ ಪರಿಸ್ಥಿತಿ ಕೂಡ ಇದೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಆಗಿದೆ. ಹಾಗಾದ್ರೆ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ರಾಜ್ಯದ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಇದನ್ನ ಈ ಸಂದರ್ಭದಲ್ಲಿ ಅಲ್ಲದೆ ಮತ್ಯಾವ ಸಂದರ್ಭದಲ್ಲಿ ಹಾಗಾದ್ರೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಮೇವಿನ ದರ ಆಗಿರ್ಬೋದು, ಹಿಂಡಿ ಬೂಸ ಹಾಕಬೇಕು, ಆ ನಂತರದಲ್ಲಿ ಟ್ರಾನ್ಸ್ಪೋರ್ಟೇಷನ್, ಅದಕ್ಕೆ ಹುಷಾರಿಲ್ಲ ಅಂತಂದ್ರೆ ಅದಕ್ಕೆ ವಿಮೆ ಮಾಡಿಸಿರ್ತಾರೆ, ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಅದ್ರ ಜೊತೆಲಿ ಮೆಡಿಕಲ್ ಚಾರ್ಜಸ್, ಇದೆಲ್ಲವನ್ನೂ ಸೇರಿಸಿದ್ರೆ ಏನು ಉಳಿಯೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ರೈತರು. ಹಾಲಿನ ಖರೀದಿ ದರ ಹೆಚ್ಚಳ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ರೈತರು ಈಗ ಒತ್ತಾಯಿಸ್ತಾ ಇದ್ದಾರೆ. ಈ ಮೂಲಕ ಹೈನುಗಾರಿಕೆಯನ್ನ ಉಳಿಸ್ಕೊಡಿ ಅಂತ ರೈತ ಮಹಿಳೆಯರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರ್ರಿ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ನಿರೀಕ್ಷಿತ ಮಟ್ಟದಲ್ಲಿ ಬಂದಿಲ್ಲ. ಬರಗಾಲದ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿರುವಂತದ್ದು. ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ರೈತರ ಜೀವನಕ್ಕೆ ಬೆಂಬಲ ಕೊಡ್ತಾ ಇರುವಂತದ್ದು ಪ್ರಮುಖವಾಗಿ ಹೈನುಗಾರಿಕೆ. ಅದರಲ್ಲೂ ರೈತರ ಒಂದು ಭಾಗನೇ ಹೈನುಗಾರಿಕೆ ಇವತ್ತಾಗಿದೆ. ಅದರಲ್ಲೂ ಮನೆಯ ಹೆಣ್ಣು ಮಕ್ಕಳು ಹೈನುಗಾರಿಕೆಯಲ್ಲಿ ಜೀವನವನ್ನ ಕಂಡುಕೊಂಡಿದ್ದಾರೆ. ಹಾಲನ್ನ ನೀಡಿ ಅದರಲ್ಲಿ ಒಂದು ಜೀವನವನ್ನ ಕಟ್ಕೊಂಡಿರುವಂತದ್ದು. ಹೀಗಾಗಿ ಹಾಲು ಪ್ರೋತ್ಸಾಹ ಧನವನ್ನ ಈ ಸುಮಾರು ವರ್ಷಗಳಿಂದ ಕೇವಲ ₹5 ಏನಿತ್ತು ಅದನ್ನ ₹10 ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಹಲವು ಭಾಗಗಳಲ್ಲಿ ರೈತರು ಪ್ರತಿಭಟನೆಗಳನ್ನ ಕೂಡ ಮಾಡಿದ್ದಾರೆ. ಸಾಕಷ್ಟು ವೆಚ್ಚ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ಪ್ರಮುಖವಾಗಿ ಮುಂಗಾರು ಮಳೆ ಕೊರತೆಯಿಂದ ಉಂಟಾಗಿರುವಂತಹ ಬರ ಪರಿಸ್ಥಿತಿ ಒಂದ್ ಕಡೆ ಆದ್ರೆ ಪಶು ಆಹಾರದ ಬೆಲೆ ಕೂಡ ಏರಿಕೆಯಾಗಿದೆ. ಹಾಗೆ ಹಾಲು ಉತ್ಪಾದನಾ ವೆಚ್ಚ ಹೆಚ್ಚಳದಿಂದ ಹೈನುಗಾರಿಕೆಯನ್ನ ರಕ್ಷಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಾಲು ಉತ್ಪಾದಕರು ಖರೀದಿಸುವಂತಹ ಪ್ರತಿ ಲೀಟರ್ ಹಾಲಿನ ದರವನ್ನ ₹10 ಹೆಚ್ಚಿಸಬೇಕು ಅಂತ ಹೇಳಿ ಕೂಡ ಒತ್ತಾಯಗಳು ಕೇಳಿಬರ್ತಾ ಇದೆ. ಅಂದ್ರೆ ರಾಜ್ಯದ ಹಲವು ಭಾಗದಲ್ಲಿ ಸಮರ್ಪಕವಾಗಿ ಮಳೆಯಾಗದೆ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಸಿರು ಮೇವು ಕೊರತೆ ಉಂಟಾಗಿರೋದು, ಪಶು ಆಹಾರ ದರ ಹೆಚ್ಚಳ ಆಗಿರುವಂತದ್ದು, ಒಣಮೇವು ಇದೆಲ್ಲನೂ ಕೂಡ ಜಾಸ್ತಿಯಾಗಿದೆ. ಅಷ್ಟೇ ಅಲ್ಲ, ಔಷಧ ಮತ್ತು ನಿರ್ವಹಣಾ ವೆಚ್ಚ ಕೂಡ ಗಣನೀಯವಾಗಿ ಹೆಚ್ಚಳ ಆಗಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ಹೈನುಗಾರಿಕೆಗೆ ಬೆಂಬಲವನ್ನ ಕೊಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಮ್ ಜೊತೆ ರೈತ ಮಹಿಳೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಈಗ ಪ್ರತಿ ರೈತರ ಮನೆಯಲ್ಲಿ ಹೈನುಗಾರಿಕೆ, ಹಾಲು ಉತ್ಪಾದನೆ ಅನ್ನೋದು ಒಂದು ಅವಿಭಾಜ್ಯ ಅಂಗ ಆಗಿದೆ. ಅದರಲ್ಲಿ ನೀವು ಜೀವನ ಕಂಡುಕೊಂಡಿರುವಂತದ್ದು ಕೂಡ ಇದೆ. ಬೆಂಬಲ ಬೆಲವನ್ನ ಈಗಿರುವಂತದ್ದು ₹5, ₹10 ಹೆಚ್ಚಳ ಮಾಡಬೇಕು ಅಂತ. ಇದರಿಂದ ಆಗುವಂತಹ ಅನುಕೂಲ ಏನ್ ಹೇಳ್ತೀರಾ ಸರ್ಕಾರಕ್ಕೆ ನೀವು? ಇದರಿಂದ ಆಗುವ ಅನುಕೂಲ ಅಂದ್ರೆ ₹5 ₹10 ಆದ್ರೆ ಮೇವಿನ ರೈಟು ಜಾಸ್ತಿ ಆಗ್ತಾ ಇದೆ. ಮತ್ತೆ ನಿವಾರಣೆ ಮಾಡ್ಬೇಕಾದ್ರೂ ಕಷ್ಟ ಆಗ್ತದೆ. ಇದು ಹೆಚ್ಚಿಸಿದ್ರೆ ಎಲ್ಲರಿಗೂ ಅನುಕೂಲ. ಮತ್ತೆ ನಮಗೂ ಖರ್ಚಿಗೆ, ಸಂಸಾರದ ಖರ್ಚು ಎಲ್ಲದಕ್ಕೂ ವೆಚ್ಚಕ್ಕೂ ತುಂಬಾ ಉಪಯೋಗ ಆಗುತ್ತೆ. ₹5 ₹10 ಹೆಚ್ಚಿಸಬೇಕು ಅಂತ ಕೇಳ್ಕೊತಾ ಇದೀವಿ ಮೇಡಮ್. ಅಂದ್ರೆ ಮನೆ ಮಹಿಳೆಯರೆಲ್ಲರೂ ಕೂಡ ಈ ಹಾಲ್ ಕರೆಯೋದ್ರಲ್ಲಿ ಅಥವಾ ರೇಷ್ಮೆ ಬೆಳೆಯೋದ್ರಲ್ಲಿ ಅದ್ ನಿಂಪಾಡಿಗೆ ನೀವು ಮಾಡ್ಕೊಂಡು ಹೋಗುವಂತಹ ಕೆಲಸ ಅಲ್ವಾ? ಹೌದು ಮೇಡಮ್. ನಮ್ಗೆ ಗಂಡಸರುಗಳು ಸೊಪ್ಪು ಮತ್ತೆ ಹುಲ್ಲನ್ನ ತಂದಾಕ್ಬಿಟ್ರೆ ಹೆಂಗಸರುಗಳೇ ನಾವು ಮಾಡ್ಕೋತಾ ಇದೀವಿ. ಅವರೆಲ್ಲ ಹೊರಗಡೆ ಹೋಗಿ ಬರೋಷ್ಟರಲ್ಲಿ ನಾವೇನೆ ಹಸ್ಕೊಳಗೆ ನೀರ್ ಕುಡ್ಸೋದು, ಹುಲ್ಲು ಹಾಕೋದು ಮತ್ತೆ ಹಾಲ್ ಕರಿಯೋ ಕೆಲಸ ನಾವೇ ಮಾಡ್ಕೋತೀವಿ ಮೇಡಮ್. ಹಸ್ಗಳು ಹುಲ್ಲು ರೇಷ್ಮೆಗೂ ಅಷ್ಟೇನೆ ಸೊಪ್ಪು ಎಲ್ಲ ನಾವೇ ಹಾಕೊಂಡು ನಾವೇ ಇದ್ ಮಾಡ್ಕೊಂತೀವಿ ಮೇಡಮ್.
ಈ ಪ್ರೋತ್ಸಾಹ ಬೆಲೆ ಅನ್ನೋದು ಸುಮಾರು ಎಷ್ಟು ವರ್ಷಗಳ ಹಿಂದೆ ಇರುವಂತದ್ದು? ಕೇವಲ 5 ರೂಪಾಯಿಂದ ನಿಮಗೆ ಕಷ್ಟ ಆಗ್ತಿದ್ಯಾ? 10 ರೂಪಾಯಿ ಮಾಡಬೇಕು ಅನ್ನೋ ಒಂದು ಒತ್ತಾಯಗಳು ಕೂಡ. ಹೌದು ಮೇಡಮ್, ಸುಮಾರು 5-6 ವರ್ಷದಿಂದನೂ ಹೆಚ್ಚಳ ಮಾಡೇ ಇಲ್ಲ. 5 ರೂಪಾಯಿ ಬಿಟ್ರೆ ಹೆಚ್ಚಳ ಮಾಡಿಲ್ಲ. ಇವಾಗ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ ಮೇಡಮ್. 5 ರೂಪಾಯಿಂದ 10 ರೂಪಾಯಿ ಮಾಡಿದ್ರೆ ಅನುಕೂಲ ಆಗುತ್ತೆ ತುಂಬಾ. ಒಂದ್ ರೀತಿಯ ಬರದ ಪರಿಸ್ಥಿತಿ ತರ, ಯಾಕಂದ್ರೆ ಮಳೆ ಸರಿಯಾಗಿ ಬರ್ತಾ ಇಲ್ಲ. ಸೊ ಇದರಿಂದ ಬರದ ಪರಿಸ್ಥಿತಿ ಇದೆ. ಬೆಳೆಗಳಿಗೆಲ್ಲ ಪರಿಹಾರ ಕೊಡಬೇಕು ಅಂತಾನೂ ಕೂಡ ರೈತರೆಲ್ಲ ಕೇಳ್ತಾ ಇದ್ದಾರೆ. ಇದೇ ಹೊತ್ತಿನಲ್ಲಿ ಹೈನುಗಾರಿಕೆ ನಿಮ್ಮ ಕೈ ಹಿಡಿಯುವಂತದ್ದು, ನಿಮ್ಮ ಜೀವನ ನಿರ್ವಹಣೆ ಮಾಡುವಂತದ್ದು. ಜೀವನ ನಿರ್ವಹಣೆಗೆ ಮುಖ್ಯವಾಗಿ ಹೈನುಗಾರಿಕೆನೆ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಮೇಡಮ್. ಅದರಿಂದ ಒಂದ್ ಸ್ವಲ್ಪ ಪ್ರೋತ್ಸಾಹ ಧನ 10 ರೂಪಾಯಿ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಎಲ್ಲಾ ರೀತಿ ಜೀವನ ಉಪಯೋಗ ಮಾಡಕ್ಕೆ, ಮಕ್ಳು ಫೀಸ್ಗಳು ಕಟ್ಟಕ್ಕೆ ಎಲ್ಲದೂ ರೀತಿಲೂ ಅನುಕೂಲ ಆಗುತ್ತೆ ಮೇಡಮ್. ಅಂದ್ರೆ ಇದೊಂಥರ ನಿಮಗೆ ಒಂದಿಷ್ಟು ಮನೆ ಖರ್ಚಿಗೆ ಅಂತ ವೆಚ್ಚವನ್ನ ಸರಿದೂಗಿಸ್ಕೊಂಡು ಹೋಗಕ್ಕೆ ಹೈನುಗಾರಿಕೆ ನಿಮಗೆ ಸಹಾಯ. ಹೌದು ಮೇಡಮ್, ನಮ್ಮ ಎಲ್ಲಾ ಖರ್ಚು ವೆಚ್ಚಗಳನ್ನೆಲ್ಲ ಹೈನುಗಾರಿಕೆನೇ ನಾವು ಮಾಡ್ತಾ ಇರೋದು ಮೇಡಮ್. ನಮ್ ಜೀವನ ಉಪಯೋಗಕ್ಕೆ, ಒಂದು ಹಾಸ್ಪಿಟ್ಲ್ಗೆ ಹೋಗ್ಲಿ, ಒಂದ್ ಏನೇ ಖರ್ಚು ವೆಚ್ಚ ನಮ್ಮ ಸ್ವಂತ ಉಪಯೋಗಕ್ಕೆ ನಾವೇನಾದ್ರೂ ತಗೋಬೇಕಾದ್ರೆ ಎಲ್ಲದಕ್ಕೂ ಹೈನುಗಾರಿಕೆ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಮೇಡಮ್. 5 ರೂಪಾಯಿಂದ 10 ರೂಪಾಯಿ ಮಾಡಿದ್ರೆ ತುಂಬಾ ಒಳ್ಳೇದು ಮೇಡಮ್. ನಾವು ಪ್ರತಿದಿನ 30 ಲೀಟರ್ ಅಲ್ಲಿ ಹಾಕ್ತೀವಿ ಮೇಡಮ್. 1 ಲೀಟರ್ಗೆ ಎಷ್ಟು? 35 ರೂಪಾಯಿ ಮೇಡಮ್. ಅದು ಫ್ಲಾಟ್ ಮೇಲೆ ಹೋಗುತ್ತೆ. ಮತ್ತೆ 5 ರೂಪಾಯಿ ಸೇರಿಸಿದ್ರೆ 40 ರೂಪಾಯಿ ಆಗುತ್ತೆ. ಇವ್ರು 5 ರೂಪಾಯಿ ಜಾಸ್ತಿ ಮಾಡಿದ್ರೆ 45 ರೂಪಾಯಿ ಆಗುತ್ತೆ. 45 ರೂಪಾಯಿ ಆಗ್ಲಿ ಅಂತ ನಮ್ಮ ಆಸೆ. ಸುಮಾ ಅಂತ ಹೇಳಿ. ಸುಮಾರು ಕೂಡ ಹೇಳ್ತಾ ಇದ್ರು, ಅಂದ್ರೆ ಹೈನುಗಾರಿಕೆಯಿಂದ ಜೀವನ ಹೇಗ್ ನಡೀತಾ ಇದೆ ಅಂತ. ಕುಟುಂಬದ ಖರ್ಚು ವೆಚ್ಚಗಳನ್ನ ಕೂಡ ಈ ಹೈನುಗಾರಿಕೆ ಸಂಪಾದನೆಯಲ್ಲಿ ಸಾಕಷ್ಟು ರೈತ ಮಹಿಳೆಯರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಕಳೆದ ಹಲವು ವರ್ಷಗಳಿಂದನೂ ಕೂಡ ಬೆಂಬಲ ಪ್ರೋತ್ಸಾಹ ಧನವನ್ನ ಹೆಚ್ಚಳ ಮಾಡಿಲ್ಲ. ಹೀಗಾಗಿ 5 ರೂಪಾಯಿ ಇರುವಂತಹ ಪ್ರೋತ್ಸಾಹ ಧನವನ್ನ 10 ರೂಪಾಯಿ ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ವಿವರಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೈನುಗಾರಿಕೆಯ ರೈತರು ಇವತ್ತು ಬಸವಳದು ಹೋಗಿದ್ದಾರೆ. ಇಂಥ ಸಮಯದಲ್ಲಿ ಅವರು ಕೇಳ್ತಿರೋದು ಹಾಲಿನ ದರ, ಪ್ರೋತ್ಸಾಹ ಧನವನ್ನ ಹೆಚ್ಚಳ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಈ ಬರಗಾಲದ ಸಮಯದಲ್ಲಿ, ಅತಿವೃಷ್ಟಿ ಅನಾವೃಷ್ಟಿಯ ಸಮಯದಲ್ಲಿ ಇವರ ಕೈ ಹಿಡಿಯುತ್ತಾ ಅನ್ನೋದು ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ವಿಪರ್ಯಾಸ ಅಂತ ಹೇಳಿದ್ರೆ ಸಂಬಂಧಪಟ್ಟ ಮಂತ್ರಿಗಳೇ ಇಲ್ಲ ಅನ್ನೋದೇ ವಿಪರ್ಯಾಸ, ಪ್ರಶ್ನೆ. ಹೌದು. ರಿಪಬ್ಲಿಕ್ ಕನ್ನಡ, ನಮ್ಮ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬಹುದು. ರಾಜ್ಯದಲ್ಲಿ ಬರ ಮತ್ತು ನೆರೆ ಪರಿಸ್ಥಿತಿ ಎದುರಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಹೈನುಗಾರಿಕೆಯು ದೊಡ್ಡ ಸವಾಲಾಗಿದೆ. ಹಲವೆಡೆ ಮಳೆ ಆಗ್ತಿದ್ರೆ, ಇನ್ನು ಕೆಲವೆಡೆ ಬರದ ಛಾಯೆ ಆವರಿಸಿಕೊಂಡಿದೆ. ಹೀಗಾಗಿ ಜಾನುವಾರುಗಳಿಗೆ ಮೇವು ಸಿಕ್ಕರೂ ಕೂಡ ಸಿಗದಂತಹ ಸ್ಥಿತಿ ಇದೆ. ಹೈನುಗಾರಿಕೆ ಮಾಡುವ ರೈತರು ಕಂಗಾಲಾಗಿದ್ದಾರೆ. ರೈಟ್. ರಂಜಿತ್ ಅವರು ಮ್ಯಾಕ್ಸಿಮಮ್ ಏನು ಕೇಳ್ತಾ ಇಲ್ಲ. ಈ ಹಿಂದೆ ಹಾಲಿನ ದರ ಹೆಚ್ಚಳ ಮಾಡುವಂತಹ ಸಂದರ್ಭದಲ್ಲಿ ರೈತರಿಗೆ ಏನಾದ್ರೂ ಉಪಕಾರ ಆಗೋದಾದ್ರೆ ನಾವು ಏನ್ ಬೇಕಿದ್ರೂ ಮಾಡೋದಕ್ಕೆ ಸಿದ್ಧ ಅನ್ನುವಂತನ್ನ ಹೇಳಿದಂತ ಸರ್ಕಾರ ಆಗ ಸಮರ್ಥನೆಯನ್ನ ಕೊಟ್ಟಿತ್ತು. ಹಾಲಿನ ದರ ಯಾಕೆ ಏರಿಕೆ ಮಾಡಿದ್ರು, ರೈತರಿಗೆ ಸೇರುತ್ತೆ ಅದ್ರಲ್ಲಿ 1 ರೂಪಾಯಿ ಅಂತ ಹೇಳಿದ್ರು. ಈಗ ಅವರೇ ಕೇಳ್ತಾ ಇರೋದು, ಕಷ್ಟದಲ್ಲಿದ್ದೀವಿ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೈ ಹಿಡಿಯುವಂತ ಕೆಲಸಗಳಾಗಬೇಕು. ಹಾಲು ಖರೀದಿ ದರ ಇದೆಯಲ್ಲ ಅದನ್ನ ಏರಿಕೆ ಮಾಡಬೇಕು, ಪ್ರೋತ್ಸಾಹ ಧನ, ಬೆಂಬಲ ಬೆಲೆ ಇಂಥ ಸಂದರ್ಭದಲ್ಲಿ ರೈತರಿಗೆ ಸಿಗಬೇಕು ಅನ್ನುವಂತ ಕಳಕಳಿಯ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದನ್ನ ಸರ್ಕಾರ ಪುರಸ್ಕರಿಸಲೇಬೇಕಾದಂತ ಪರಿಸ್ಥಿತಿ ಕೂಡ ಇದೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಆಗಿದೆ. ಹಾಗಾದ್ರೆ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ರಾಜ್ಯದ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಇದನ್ನ ಈ ಸಂದರ್ಭದಲ್ಲಿ ಅಲ್ಲದೆ ಮತ್ಯಾವ ಸಂದರ್ಭದಲ್ಲಿ ಹಾಗಾದ್ರೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಮೇವಿನ ದರ ಆಗಿರ್ಬೋದು, ಹಿಂಡಿ ಬೂಸ ಹಾಕಬೇಕು, ಆ ನಂತರದಲ್ಲಿ ಟ್ರಾನ್ಸ್ಪೋರ್ಟೇಷನ್, ಅದಕ್ಕೆ ಹುಷಾರಿಲ್ಲ ಅಂತಂದ್ರೆ ಅದಕ್ಕೆ ವಿಮೆ ಮಾಡಿಸಿರ್ತಾರೆ, ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಅದ್ರ ಜೊತೆಲಿ ಮೆಡಿಕಲ್ ಚಾರ್ಜಸ್, ಇದೆಲ್ಲವನ್ನೂ ಸೇರಿಸಿದ್ರೆ ಏನು ಉಳಿಯೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ರೈತರು. ಹಾಲಿನ ಖರೀದಿ ದರ ಹೆಚ್ಚಳ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ರೈತರು ಈಗ ಒತ್ತಾಯಿಸ್ತಾ ಇದ್ದಾರೆ. ಈ ಮೂಲಕ ಹೈನುಗಾರಿಕೆಯನ್ನ ಉಳಿಸ್ಕೊಡಿ ಅಂತ ರೈತ ಮಹಿಳೆಯರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರ್ರಿ.